ತರ ರಸ ಸೂರಕ್ ಶುರು ಆಗುತ್ತೆ. ಒಳಗಡೆ ಹುಳ ಇದ್ದು ಇದೇ ಪ್ರೊಡ್ಯೂಸ್ ಮಾಡ್ಕೋತದೆ, ಮರನೇ ಪ್ರೊಡ್ಯೂಸ್ ಮಾಡುತ್ತೆ ಆ ನೀರ್ನ. ಇದು ಗಮ್ ಟೈಪ್ ಇರ್ತದೆ, ಅದು ಅವಾಯ್ಡ್ ಮಾಡಕ್ ನೋಡುತ್ತೆ. ಆಗಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಈ ಮರನೇ ತಿಂದಾಗಲ್ಲ. ಸರ್ ಫುಲ್ ಇಷ್ಟುದ ಕಡ್ಡಿ ಹೋಗ್ತಾ ಇದೆ ಒಳಗೆ. ಮಾತ್ರ ಅಷ್ಟೇ ಕಟ್ ಮಾಡಿ ಗರಿ ಕಟ್ ಮಾಡ್ತಿತ್ತು, ಹೊರಟೋಗ್ತಿತ್ತು. ಈಗ ಹಂಗಲ್ಲ, ಸುಳಿ ಕಡಿಮೆ ಇದೆ, ಕಾಂಡನೇ ಹಾಳು ಮಾಡಿ ಮರನೇ ಒಂದ್ ಫಾರ್ ಆಲ್ ಹೊರಟೋಗುತ್ತೆ. ಆ ತರ ಹುಳಗಳಿದ್ದಾವೆ. ಇದೆಲ್ಲ ನಾನು ತೆಗ್ದಿದ್ದೀನಿ ನೋಡಿ. ಈ ತರ ತೆಂಗಿನ ಮರದ ಇದೆಲ್ಲ ಈ ತರ ಗುಡ್ ಕಟ್ಕೊಂಡು ಇದ್ರೊಳಗಡೆ ಮೊಟ್ಟೆ ಇಟ್ಟು ಮರಿ ಆಗುತ್ತಿದ್ದು. ಇದು ಮರಿ ಆದ್ರೆ ಯಾವ್ದೇ ಕಾರಣಕ್ಕೂ ಹಂಗೆ ಸಾಯಲ್ಲ. ಅದು ನಾವು ಕಲ್ ತಗೊಂಡು ಜಜ್ಜೆ ಸಾಯಿಸ್ಬೇಕಿದ್ನ. ಇದು ಒಂದಲ್ಲ ಎರಡಲ್ಲ, 1000, 1000, 1500 ಮರಿ ಮೊಟ್ಟೆಗಳು ಈ ತರ ಸಿಗ್ತವೆ. ಈ ತರ ಇದು ಮರಿನೇ, ಇದು ಒಳಗಡೆ ಮರಿ ಇರ್ತವೆ ನೋಡಿ. ಈ ತರ ಮರಿಗಳು ಇರ್ತವೆ. ಇವು ಹುಳನ ದುಂಬಿಯಾಗಿ ಹೊಟ್ಟೋಯ್ತದೆ. ಇದೇನ್ ಮಾಡ್ತದೆ ಅಂದ್ರೆ ಬೇರೆ ಮರಕ್ಕೆ ಹೋಗಿ ಅಟ್ಯಾಕ್ ಮಾಡುತ್ತೆ ಇದು. ಈಗ ಬಂದಿರೋ ಹುಳಗಳು ಈಗ ಒಂದು 2 years ಆಗಿದೆ. ಈ ತರ ಕಾಂಡ ಕೊರೆಯಕ್ಕೆ ಶುರು ಮಾಡುತ್ತೆ. ಒಳಗಡೆ ಇದ್ರೆ ಅದು 1 ತಿಂಗಳು ಅಥವಾ 1.5 ತಿಂಗಳಿಗೆ 1000 ಮರಿ ಮಾಡುತ್ತೆ. ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇದೊಂದು ಚಿಕ್ಕದಿಲ್ಲ, ಒಂದು ಗೂಡು ಕಾಣ್ತಿದೆಲ್ಲ, ಇದು ಯಾವ ಪಕ್ಷಿ ಗೂಡಲ್ಲ, ಯಾವ್ದೇ ರೀತಿ ಗೂಡಲ್ಲ. ನೋಡಿ, ಈ ತರ ಒಂದು ದುಂಬಿ ಹೋಗಿ ಈ ತರ ಗೂಡು ಕಟ್ಕೊಂಡು ಇಡೀ ತೆಂಗಿನ ಮರನೇ ಪೂರ್ತಿ ಸರ್ವನಾಶ ಮಾಡೋದಕ್ಕೆ ಅಂತ ಮಾಡಿರೋಂತ ಗೂಡು. ನೋಡಿ, ರೈತರು ಎಷ್ಟು ಕಷ್ಟ ಪಡ್ತಾ ಇದ್ರು, ಏನಿತ್ತ ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನಾನು ರಂಜನ್ ಅಂತ. ಸೊ ನಾನು ಬಂದು ಸುಗ್ನಳ್ಳಿ ಗ್ರಾಮದಲ್ಲಿರೋ ತೋಟ ಇದು. ನಾವು ಬಂದು ಬೇಸಿಕಲಿ ಮೈಸೂರಲ್ಲೇ ಇರೋದು. ಸೊ ಇದು ಬಂದು ನಮ್ಮ ಅಡಿಕೆ ಮತ್ತೆ ತೆಂಗಿರೋ ಫ್ಲಾಟ್. ಸೊ ಇವ್ರು ಬಂದು ನಮ್ಮ ತಂದೆ. ಸೊ ಇವರು ಅಷ್ಟೇ ಗೌರ್ಮೆಂಟ್ ಎಂಪ್ಲಾಯಿ. ಸೊ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸೊ ವೀಕೆಂಡ್ ಮಾತ್ರ ನಾವು ಫಾರ್ಮಿಂಗ್ ಇದನ್ನ ಎಂಜಾಯ್ ಮಾಡೋದು. ಸೊ ಇದನ್ನ ಬಂದು ನಾವು 2019 ತೆಂಗು ಹಾಕಿದ್ದು. ಸೊ 2019 ತೆಂಗು ಹಾಕ್ತು, 2021 ಅಡಿಕೆ ಹಾಕಿದ್ದು. ಸೊ ನಾವು 2001 ಕಾನ್ಸೆಪ್ಟ್ ಬಂದು, ಆಗ ನಮ್ಗಂತೂ ಆಗ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಇದು ಗೊತ್ತಿರಲಿಲ್ಲ ನಮ್ಗೆ. ನಾವು ಊರಿಗೆ ಬರ್ತಿರ್ಲಿಲ್ಲ, ತೋಟಕ್ಕೆ ಬರ್ತಿರ್ಲಿಲ್ಲ ಲಿಟ್ರಲಿ. ಅದಾದ್ಮೇಲೆ ನಮ್ಮ ತಂದೆ ಬರೀ ತೆಂಗು ಹಾಕಿದ್ರು. ತೆಂಗು ಹಾಕಿದಾಗ ಅವ್ರ ಕಾನ್ಸೆಪ್ಟ್ ಆಗ್ಲೇ 2018-19 ಅವ್ರಿಗೆ ಆರ್ಗ್ಯಾನಿಕ್ ಅಲ್ಲಿ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ಅವ್ರಿಗೆ. ಸೊ ಅದರಿಂದ ನಾವು ಇದನ್ನೆಲ್ಲ ಹೆಂಗೆ ಅಂದ್ರೆ ಈಗೆಲ್ಲ ನಾವು ಈಸಿ ಮಾಡ್ಕೊಂಡಿದೀವಿ, ಯಾಕಂದ್ರೆ ಇರಿಗೇಷನ್ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡಿದೀವಿ. ಮುಂಚೆ ಏನ್ ಮಾಡ್ತಿದ್ದೋ, ಪೈಪ್ ಸಿಸ್ಟಮ್ ಅಲ್ಲಿ ನೀರು ಬಿಡ್ತಿದ್ದೋ ತೆಂಗಿಗೆ. ಆಗ ನಮ್ ತಂದೆ ನಮಗ್ ಕರ್ಕೊ ಬಂದ್ಬಿಟ್ರೆ ಊರಿಗೆ ಬರಕ್ಕೆ ಬೇಜಾರು ನಮ್ಗೆ. ಆ ಪೈಪ್ ಎಲ್ಲ ಹಾಕ್ಸಿ ಇದೇನಾರು ಸುಮ್ನೆ ಒಂದ್ಸತಿ ಮಾಡ್ಸೋರು. ಸೊ ಆಗ್ಲೇ ನಾವು ಆರ್ಗ್ಯಾನಿಕ್, ಯಾವ್ದೇ ಕೆಮಿಕಲ್ ನಾವು 2019 ಹಿಡಿದು ಏನು ಮಾಡಿಲ್ಲ. ನೋಡಿ ಯಾವ ತರ ಇದು ಬಂದಿದೆ. ನಾವ್ ಏನು ಗೊಬ್ಬರನೂ ಹಾಕಿಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿದೆಲ್ಲ. ಏನಂದ್ರೆ ನಿಮ್ಗೆ ಒಂಥರ ಕಾಡು ಬೆಳೆ ಆಗಿರೋದ್ರಿಂದ ಸೊ ನೀವ್ ಏನು ಮಾಡದೇ ಇದ್ರೂ ಬೆಳೆಯುತ್ತೆ. ಸೊ ನೀವ್ ಇದೇ ಎಕ್ಸಾಂಪಲ್ ಬೇಕಾದ್ರೆ ಎಷ್ಟು ಕಾಯಿ ಇದೆ, ಎಷ್ಟಿದೆ. ಮತ್ ನಾವ್ ಅಂತರನೂ ಅಷ್ಟೇ 30 ಫೀಟ್ಗೆ ಅಡಿಕೆ ಇದೆ. ಬಟ್ ನಾವ್ ಏನ್ ಮಾಡೋದು ಅಂದ್ರೆ, ತೆಂಗಿಂದ ತೆಂಗಿಗೆ 30 ಫೀಟ್ ಇದೆ ಅಡಿಕೆ. ಈ ತೆಂಗಿಂದ ಈ ಅಡಿಕೆಗೆ 13 ಅಡಿ ಇದೆ. ಈ ಅಡಿಕೆಯಿಂದ ಆ ತೆಂಗಿಗೆ 13 ಅಡಿ ಇದೆ. ಬಟ್ ಇನ್ ದ ಸೇಮ್ ಕೇಸ್ ನಾವು ಈ ಅಡಿಕೆಯಿಂದ ಈ ಅಡಿಕೆಗೆ ಬರೀ 9 ಅಡಿ ಇದೆ. 9 ಅಡಿ ಇದೆ. ಇಲ್ಲಿ ನೋಡಿ, ಈ ಸಾಲು ಇದನ್ನ ನೋಡಿದ್ರೆ ನಿಮ್ಗೆಲ್ಲ 9 ಅಡಿ ಸಾಲು ಇದು. ಇದು 9 ಅಡಿ ಸಾಲು. ಅಡಿಕೆಯಿಂದ ಅಡಿಕೆಗೆ 13 ಅಡಿ. 13 ಅಡಿ, ಈ ಅಡಿಕೆಗೆ 13 ಅಡಿ. ಸೊ ಅದಕ್ಕೆ ನಿಮ್ಗೆ ಸ್ಪೇಸ್ ಸಿಗ್ಲಿ ಅಂತಾನೆ. ಏನಕ್ಕೆ ಇಷ್ಟು ಸ್ಪೇಸ್ ಬಿಡ್ಬೇಕು ಅಂತ ಸರ್, ಈಗ ಏನಂದ್ರೆ ನಾವು ಬೇರೆ ಇಂಟರ್ ಕ್ರಾಪ್ ಮಾಡೋಣ ಅಂತಾನು ಐಡಿಯಾ ಇರೋದ್ರಿಂದ ನಾವೇನ್ ಮಾಡೋದು, ಇಲ್ಲಿ ಸ್ಪೇಸ್ ಬಿಟ್ಟಿದೀವಿ. 13 ಅಡಿ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಮತ್ತೆ ಯಾಕಂದ್ರೆ ಈಸ್ಟ್ ಫೇಸಿಂಗ್ ಈ ಕಡೆ ಇರೋದ್ರಿಂದ ನಿಮ್ ಸೂರ್ಯ ಈ ಕಡೆ ಹುಟ್ಟಿ ಈ ಕಡೆ ಮುಳುಗೋದ್ರಿಂದ ಸೊ ನಿಮ್ಗೆ ಎನಿ ಟೈಮ್ ಬಿಸಿಲು ಬಿದ್ದೇ ಬೀಳುತ್ತೆ ಇಲ್ಲಿ. ಅಂದ್ರೆ ನಿಮ್ಗೆ 50% ಶೇಡ್ ಆದ್ರೂ ಬಿದ್ದೇ ಬೀಳುತ್ತೆ. ನೀವ್ ಇಲ್ಲೂ ಅಡಿಕೆನೆ ಹಾಕ್ಬಿಟ್ಟಿದ್ರೆ 80% ಶೇಡೇ ಕವರ್ ಆಗ್ಬಿಡ್ತಿತ್ತು. ಸೊ ಅದಕ್ಕೋಸ್ಕರ ಈಗ ನೋಡಿ, ಇಲ್ಲೇ ಬಾಳೆ ಹಾಕಿದ್ದೀನಿ ನಾನು ಈಗ ಟ್ರಯಲ್ ಅಂಡ್ ಎರರ್ಗೆ. ಸೊ ನಾನು ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ತೀನಿ, ಈ ಗಿಡಕ್ಕೆ ಇಲ್ಲಿಗೆ ಮೆಣಸು ಹಾಕ್ತೀನಿ. ಈ ಸಾಲಿಗೆ ಮಾತ್ರ ಮೆಣಸು, ಈ ಸಾಲಿಗೆ ಬರುತ್ತಲ್ಲ, ಇಲ್ಲಿಗೆ ಬರೀ ಮೆಣಸು ಹಾಕ್ಸ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿಗೆ ಈ ಸೆಂಟರ್ ಮಾಡ್ಕೊಂಡು ಈ ಗಿಡದಿಂದ ಆ ತೆಂಗಿನ ಮರಿ ಗಿಡದ ಆದಂಗೆ ಕೋಕೋ ಹಾಕೋಣ ಅಂತ ಇದೀನಿ. ಸೊ ಆ ಕಡೆಗೆ ಕಾಫಿ ಹಾಕ್ಸೋಣ ಅಂತ ಇದೀನಿ. ಈ ಕಡೆ ಒಂದ್ ಲೈನ್ ಕಾಫಿ, ಒಂದ್ ಲೈನ್ ಕೋಕೋ ಹಾಕೋಣ ಅಂತ ಮಾಡಿದೀನಿ. ಸೊ ಅದರಿಂದಾಗಿ ಇಷ್ಟ ಅಂತರ ಬಿಟ್ಟಿದ್ದೀರಾ ನೀವು? ಹೌದು. ಸೂಪರ್ ಸರ್. ಮತ್ತೆ ಈ ಅಡಿಕೆಗೆಲ್ಲ ಸುಮಾರು ಒಂದು 6 ವರ್ಷನ? ಈಗ 6 ವರ್ಷ ಸರ್. 6 ವರ್ಷ. ತೆಂಗು 2019 ನೆಟ್ಟಿರೋದು. ಅಂದ್ರೆ ಒಂದು 8 ವರ್ಷ ಆಗಿದೆ. 8 ವರ್ಷಕ್ಕೆ ಒಳ್ಳೆ ಗ್ರೋತ್ ಬಂದಿದೆ ಸರ್. 8, 9 ಆಗಿದೆ. ಮತ್ತೆ ಇದೆಲ್ಲ ಏನಂದ್ರೆ ನಮ್ ಇನ್ನೊಂದ್ ಹೇಳ್ಬೇಕು, ಇದೆಲ್ಲ ನಮ್ಮ ನಮ್ ತಾತ ಮಾಡಿರೋ ತೋಟ ಇದೆ. ಅದ್ರದ್ದು ದೊಡ್ಡ ಮರ ಇರುತ್ತಲ್ಲ, ಅದು ಹೆಚ್ಚು ಕಡಿಮೆ ಅರೌಂಡ್ ಒಂದು 150 ಫೀಟ್ ಅಷ್ಟು ಹೈಟ್ ಇರುತ್ತೆ. ಅಷ್ಟು ಕಾಣೋದಿಲ್ಲ, ಅಲ್ಲೆಲ್ಲ ಇದೆಯಲ್ಲ ಮರ. ಆ ತರದ ಮರದಲ್ಲಿ ನಾವು ಕಾಯಿ ಬಿದ್ದಾಗ ಅದಾಗ ಆಟೋಮೆಟಿಕ್ ಬೀಳುತ್ತಲ್ಲ. ಸೊ ಅದ್ರಲ್ಲಿ ಕಾಯಿ ತಗೊಂಡ್ ಸೆಲೆಕ್ಟ್ ಮಾಡಿ ನಾವೇ ನಮ್ಮ ಮೈಸೂರು ಇದ್ರಲ್ಲಿ ಸೈಟ್ ಇದೆ ನಮ್ದು, ಅಲ್ಲೇ ನಾವು ಕಾಯಿ ಗಿಡ ಮಾಡಿ
ಅಲ್ಲಿಂದ ತಗೊಂಡ್ ಇಲ್ಲಿ ನೆಟ್ಟಿರೋದು. ಅಡಿಕೆನು ಏನಂದ್ರೆ ಇದು ನಮ್ ಚಿಕ್ಕಮ್ಮ ಅವ್ರ ಮನೆ ಇದೆ, ಅಡಿಕೆ ತೋಟ. ನಮ್ ಚಿಕ್ಕಮ್ಮ ಅವ್ರ ಹತ್ರ ಸೆಲೆಕ್ಟಿವ್ ಗೋಟ್ಸ್ ನ ತಗೊಂಡು ಇದನ್ನು ಅಷ್ಟೇ ನಾವೇ ಪ್ಯಾಕೆಟ್ ಮಾಡಿ ನಾವೇ ಹಾಕಿ ನಾವೇ ಮಾಡಿರೋದು, ಯಾವ್ದು ಬೇರೆ ಕಡೆಯಿಂದ ತಂದಿರೋದಲ್ಲ, ನಮ್ ಲೋಕಲ್ ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಸೂಪರ್ ಸರ್. ಓ ಸಖತ್ತಾಗಿ ಬಂದಿದೆ ಸರ್, ಕಾಯಿ ಆಗ್ಲಿ ಏನೇ ಆಗ್ಲಿ. ಸರ್ ಇದೇನ್ ಸರ್ ಇದು ಹೋಲ್, ಇಲ್ಲೊಂದು ಹೋಲ್ ಇದೆ ಅಲ್ಲ? ಇದು ಸರ್ ಇದು ನಿಮ್ಗೆ ಬೀಟಲ್ ಮಾಡಿರೋ ಹೋಲು ಇದಲ್ಲ, ನಾನು ಇನ್ನೊಂದ್ ಮರದಲ್ಲಿ ತೋರಿಸ್ತೀನಿ. ಅಲ್ಲ ಬೀಟಲ್ ಯಾವ್ದು ರೈನೋಸರಸ್ ಬೀಟಲ್? ಸರ್ ಅಲ್ಲಿ ರೈನೋಸರಸ್ ನಿಮ್ಗೆ ಅದು ನಿಮ್ಗೆ ಮೇಲೆ ದುಂಬಿ ಭಾಗ ಬರುತ್ತಲ್ಲ, ಅದು ಬರೀ ಮೇಲ್ ಕೊರಿಯುತ್ತೆ. ಇನ್ನೊಂದು ರೆಡ್ ಕಲರ್ ಆಗಿ ಬರುತ್ತೆ. ಸೊ ಅದು ಇಷ್ಟು ಉದ್ದ ಇರುತ್ತೆ, ಬರೀ ಅದೊಳೆ ಎಲಿಫೆಂಟ್ ಟ್ರಂಕ್ ಇದಿರದಂಗ್ ಇರುತ್ತೆ, ಮೂತಿ ಒಳ್ಳೆ ಆನೆ ಸೊಂಡ್ಲು ತರಾನೇ ಬರುತ್ತೆ. ಸೊ ಅದು ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಗಿಡಕ್ಕೆ ಹೋಗಿ ಫಸ್ಟ್ ಒಂದ್ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ, ಡ್ಯಾಮೇಜ್ ಮಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಒಳಗಡೆ ಸೇರ್ಕೊಂಡು ಅಲ್ಲೇ ಅದು ಮಲ್ಟಿಪಲ್ ಆಗುತ್ತೆ, ಮರಿ ಮಾಡಿ ಮಾಡಿ ಆಗುತ್ತೆ. ಅಲ್ಲಿ ಬನ್ನಿ ಇನ್ನೊಂದ್ ಮರದಲ್ಲಿ ತೋರಿಸ್ತೀನಿ. ಸೊ ಅದೇನಾಗುತ್ತೆ ಅಂದ್ರೆ ಈ ಮರ ಒಂದ್ ಸ್ವಲ್ಪ ಕೇಪಬಿಲಿಟಿ ಇರೋದ್ರಿಂದ ಸ್ವಲ್ಪ ಅದು ಆ ಹುಳನ ಅದೇ ಏನಾಗುತ್ತೆ ಅಂದ್ರೆ ಅದು ನಮ್ಗೆ ಹೋಲ್ ಮಾಡಿದ ತಕ್ಷಣ ಅಲ್ಲಿಂದ ಲೂಪ್ ತರ ಬರುತ್ತೆ. ಸೊ ಒಂದ್ ಸ್ವಲ್ಪ ನಿಮ್ಗೆ ಒಂಥರ ರಸ ಸೋರೋ ತರ ಬರ್ತಾ ಇರುತ್ತೆ. ಸೊ ಅದು ಹೀಲ್ ಮಾಡ್ಕೊಳ್ಳೋದಕ್ಕೆ ಅಂತ ಮರನೇ ಪ್ರೊಡ್ಯೂಸ್ ಮಾಡೋ ಅಂತ ಇದಿರುತ್ತೆ. ಮರನೇ ಅದನ್ನ ಉಳಿಸ್ಕೊಳಕ್ಕೆ ಒಂದು ಬಿಡುತ್ತೆ. ನಮ್ಗೆ ಗೊತ್ತಾಗೋದು ಆಗ್ಲೇ ಈಗ ಹೋಲ್ ಮಾಡಿದ್ರೆ ಇಲ್ಲಿಂದ ಒಂದ್ ಸ್ವಲ್ಪ ಲೂಪ್ ಬರ್ತಾ ಇರುತ್ತೆ. ಅದೇನ್ ಮಾಡುತ್ತೆ, ಆ ಲೂಪ್ ನ ಅಂಟ ತರ ಮಾಡಿ ಹುಳಕ್ಕೆ ಸಾಯೋ ತರ ಮಾಡುತ್ತೆ. ಬಟ್ ಈಗೇನಾಗಿದೆ ಅಂದ್ರೆ ಹುಳಗಳೇ ಜಾಸ್ತಿ ಪವರ್ ಗಿಡಕ್ಕಿಂತ ಆಗಿರೋದ್ರಿಂದ ಈ ಗಿಡ ಸ್ವಲ್ಪ ಕೇಪಬಲ್ ಇರೋದ್ರಿಂದ, ಯಾಕಂದ್ರೆ ಇದಕ್ಕೆ ಆಕ್ಚುಯಲ್ ಸನ್ಲೈಟ್ ಚೆನ್ನಾಗಿ ಬರ್ತಿದೆ, ನೀರು ಸ್ವಲ್ಪ ಚೆನ್ನಾಗಿದೆ, ಅದರಿಂದ ಇದಕ್ಕೆ ಸ್ವಲ್ಪ ನಿಮ್ಗೆ ಪವರ್ ಇರೋದ್ರಿಂದ ಆ ಹುಳ ಅಲ್ಲೇ ಸತ್ತೋಗಿ ಅದೇನು ಈಗ ಬರ್ತಿಲ್ಲ, ಲೂಬ್ ಏನೋ ಬರ್ತಾ ಇಲ್ಲ ಅಂದ್ರೆ ಯಾವ ಹುಳನೂ ಇಲ್ಲ ಅಂತ. ಸೊ ನಾನು ಅಲ್ಲಿ ಇನ್ನೊಂದ್ ಮರ ಇದೆ ತೋರಿಸ್ತೀನಿ, ಅದ್ರಲ್ಲಿ ಫುಲ್ಲು ಹುಳ ಇದ್ದಿ ಅದಕ್ಕೆ ಅದನ್ನದು ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗದೇನೆ ಹೋಗಿರೋ ಅಂತ ಮರನು ತೋರಿಸ್ತೀನಿ. ವರ್ಷಕ್ಕೆ ನಮ್ಮ ಹತ್ರ ಹೆಚ್ಚು ಕಡಿಮೆ ಎರಡು ಮರ ಇದೇ ಬೀಟಲ್ ಇಂದಾನೆ ಹೋಗ್ತಾ ಇದೆ. ಇದು ಸುಮಾರು ಇದು ಯಾವ ಏಜ್ ಅಲ್ಲಿ ಆಕ್ಚುಲಿ ಇದು ಅಟ್ಯಾಕ್ ಮಾಡುತ್ತೆ ಸರ್? ನಿಮ್ಗೆ ರೈನೋಸರಸ್ ಬೀಟಲ್ ಬಂದು ಈಗ ನಮ್ ತಂದೆ ಅವ್ರು ಹೇಳೋ ಪ್ರಕಾರ ರೈನೋಸರಸ್ ಬೀಟಲ್ ನಿಮ್ಗೆ ಅರೌಂಡ್ 1 year ಇಂದಾನೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ 1 year ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1 year ಇಂದ ಸ್ಟಾರ್ಟ್ ಆಗಿ ಅದು ಅಪ್ ಟು ನಿಮ್ಗೆ ಒಂದು 10 years ಗಂಟೆ ಹೊಡಿಯುತ್ತೆ. ಆಗ ಅದೇನಾಗುತ್ತೆ ಅಂದ್ರೆ ಬಟ್ 10 years ಒಳಗಡೆ ನಿಮ್ಗೆ ಬರೀ ಸುಳಿ ಮಾತ್ರ ಹೊಡಿತಾ ಇರುತ್ತೆ, ಅದೇನಾಗಲ್ಲ ನಿಮ್ಗೆ, ಅದು ಗಿಡ ಹೋಗಲ್ಲ, ಬರೀ ಎಲೆ ಒಂದು ಹೋಗುತ್ತೆ ಅಷ್ಟೇ. ಬಟ್ ಈ ಹುಳ ನಿಮ್ಗೆ ಹೊಡಿಯಕ್ ಸ್ಟಾರ್ಟ್ ಮಾಡದೆ ಒಂದು 4 years ಆಗ್ಬೇಕು, ಯಾಕಂದ್ರೆ ಈಗ ಗೊದ್ಮುಟ್ಟೆ ಬೀಳೋ ತರ ಆಗ್ಬೇಕು. ಅದಾದ್ಮೇಲೆ ಡಿಲ್ ಮಾಡಿ ಹೆಚ್ಚು ಕಡಿಮೆ ಇದು 10 ವರ್ಷ ಗಂಟೆ ಇರುತ್ತೆ. 10 ವರ್ಷ ಗಂಟೆ ನಾವು ಕಾಪಾಡಿದ್ರೆ 10 ವರ್ಷ ಆದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಮ್ಮ ಹಳೆ ತೋಟದಲ್ಲಿ ಎಕ್ಸಾಂಪಲ್ಗೆ, ನಮ್ಮ ಹಳೆ ತೋಟದಲ್ಲಿ ಒಂದಕ್ಕೂ ಇಲ್ಲ, ಬರೀ ನಮ್ಮ ಹೊಸ ತೋಟದಲ್ಲಿ ಮಾತ್ರ ಇದೆ. ನೋಡಿ ಎಲ್ಲಾ ತೆಂಗಲ್ಲಿ ಏನು ಕೆಲ್ಸ ಇಲ್ಲ, ಹಾಕ್ಬಿಟ್ರೆ ಅದು ಫಲ ಕೊಡುತ್ತೆ ಅಂತಾರೆ. ತೆಂಗಿಗೂ ಎಷ್ಟು ಕಾಪಾಡ್ಬೇಕು. 10 years ತನಕ ನಾವು ನೋಡ್ಕೋಬೇಕು. ಈಗ ಏನ್ ಮಾಡ್ತಾರೆ, ಡ್ರಿಲ್ ಮಾಡಿ ಒಳಗಡೆ ಹೊಟ್ಟೋದ್ರೆ ನಮಗೆ ಗೊತ್ತಾಗಲ್ಲ. ಸ್ವಲ್ಪ ದಿವಸ 2 days 3 days ಆದ್ಮೇಲೆ ಅಲ್ಲಿ ಏನು ಲಿಕ್ವಿಡ್ ಸ್ಟಾರ್ಟ್ ಆಯ್ತದೆ ಹರಿಯಕ್ಕೆ. ಆ ಲಿಕ್ವಿಡ್ ಅದನ್ನ ಅವಾಯ್ಡ್ ಮಾಡಕ್ ನೋಡ್ತದೆ, ಬಟ್ ಅದಕ್ಕೆ ಕೆಪಾಸಿಟಿ ಇಲ್ಲ ಅಂದಾಗ ಏನಾಗುತ್ತೆ ಅಂತಂದ್ರೆ ಇಡೀ ಮರನ ತಿಂದು ಅದ್ರ ಜೊತೆಗೆ ಮರಿ ಹಾಕಿ ಮೊಟ್ಟೆ ಇಟ್ಟು ಮರಿ ಮಾಡಿ. ನಾನು ಒಂದ್ರಲ್ಲಿ ಲಾಸ್ಟ್ ಒಂದು 6 months ಬ್ಯಾಕ್ ನಾನು ಬೆಂಕಿ ಸಮೇತ ಹಾಕಿದ್ದೆ, ಮರ ಹೊಟ್ಟೋಗಿತ್ತು ಫುಲ್ಲು ಮರ ಹೊಟ್ಟೋಗಿತ್ತು. ಅದು ಹೊಟ್ಟೋಯ್ತಲ್ಲ ಅಂತ ಬಿದ್ದೋದ್ಮೇಲೆ ಅದಕ್ಕೆ ನಾನು ಏನು ವೇಸ್ಟ್ ಆಯಿಲ್ ತಗೊಬಂದು ಅದಕ್ಕೆ ಹಾಕಿ ಅಟ್ಲೀಸ್ಟ್ ಒಂದು 45 minutes 1 hour ನಾನು ಬರ್ನ್ ಮಾಡಿದ್ದೀನಿ, ನಾನೇ ನಿಂತ್ಕೊಂಡು ಹೋಯ್ತಲ್ಲ ಅಂತ ಸುಮ್ಮನಾಗೋದೆ. ಆಮೇಲೆ ಒಂದು 2 months ಬಿಟ್ಟು ನೋಡಿದ್ರೆ ಒಳಗಡೆ 1000 ಹುಳಗಳು, ಹೆಚ್ಚು ಕಡಿಮೆ 1000-1200 ಹುಳಗಳಿದ್ದು ಅದ್ರ ಸಿಪ್ಪೆನೆ ಕಟ್ಕೊಂಡು ಉಂಡೆ ಮಾಡ್ಕೊಂಡು ಅಲ್ಲೇ ಮರಿ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಆಗ್ಬಿಡ್ತಾವೆ ನಾವು. ಅದಾದ್ಮೇಲೆ ಅದನ್ನ ತೆಗಿಬೇಕು ಅಂತಂದ್ರೆ ಒಂದೊಂದಾಗಿ ತೆಗ್ದಾಗ ನನಗೆ ಬರ್ತಾನೆ ಇತ್ತು. ಅದೆಲ್ಲ ಸುಮಾರು ತೆಗೆದ ಕೊನೆಗೆ ಆಗಲಿಲ್ಲ, ಇನ್ನೊಂದಷ್ಟು ಬೆಂಕಿ ಆಗಿ ಕೊನೆಗೆ ಅದೇನು ಮಾಡಿ ಅದು ಸುಟ್ಟಾಗ್ತದೆ. ಆ ಹುಳಗಳೆಲ್ಲ ಏನಂದ್ರೆ ತುಂಬ ಹಾರ್ಡ್ ಗಟ್ಟಿ ಇರ್ತದೆ, ಅದು ಕೆಳಗಡೆ ಕಲ್ಲಲ್ಲಿ ಇಟ್ಕೊಂಡು ಕಲ್ಲಲ್ಲಿ ಕೆಚ್ಚರು ಮಾತ್ರ ಸಾಯೋದು, ಇಲ್ಲಾಂದ್ರೆ ಸಾಯಲ್ಲ. ಅದು ಅಷ್ಟು ಹುಳಗಳು ಬಂದ್ಬಿಟ್ರೆ ಇಡೀ ತೋಟನೇ ಬರ್ನ್ ಮಾಡಾಕ್ಬಿಡ್ತದೆ, ಸುಟ್ಟಾಕ್ಬಿಡ್ತದೆ, ತಿಂದ್ಬಿಟ್ಟು ಇಡೀ ಮರನೇ ಹಾಳು ಮಾಡ್ಬಿಡ್ತದೆ. ಅದಕ್ಕೆ ನಿಮ್ಗೆ ಇನ್ನೂ ನೆಕ್ಸ್ಟ್ ತೋರಿಸ್ತೀನಿ ಅಂತ ಹೇಳಿ ನೋಡಿದ್ರೆ ಅಲ್ಲಿ ನೋಡಿ ನೋಡೋಣ ಬನ್ನಿ. ಅದು ನೋಡಿ ಅದು ಹೇಗಿದೆ ಅಂತಂದ್ರೆ ನಿಮ್ಗೆ ಅದು ಆಲ್ರೆಡಿ 90% ಹೊಟ್ಟೋಗಿದೆ ಅನ್ಕೋತೀನಿ ನಾನು. ನೋಡೋಣ ಬನ್ನಿ ಸರ್. ಅದು ಹುಳ ಬರೋ ಉದ್ದೇಶ ಏನಂದ್ರೆ ಗ್ಯಾಪ್ ಮೇಂಟೈನ್ ಮಾಡಲ್ಲ ನಾವು. ಆಗೆಲ್ಲ 30-33 feet ಹಾಕ್ತಿದ್ವಿ ನಮ್ಮ ತಂದವರೆಲ್ಲ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಆಸೆ ಏನಪ್ಪ ಅಂತಂದ್ರೆ ಈಗ 1 acre ಇರ್ತದೆ, ಅದಕ್ಕೆ 40 ಮರ 30-40 ಮರ ನೆಡ್ಬೋದು ಗಿಡ. ನಾವೇನ್ ಮಾಡ್ತೀವಿ ಅಂದ್ರೆ ತೋರ್ಸ್ಕೊಳ್ಳೋಕ್ಕೋಸ್ಕರ ಇನ್ನೊಂದು 10-20 ಜಾಸ್ತಿ ಮಾಡ್ತೀವಿ. ಆಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಆ ಹುಳಗಳು ಬರೋಕ್ಕೆ ಮತ್ತೆ ಹೋಗೋಕ್ಕೆ ಈಸಿ ಆಗುತ್ತೆ, ಗೊತ್ತಾಗಲ್ಲ ನಮ್ಗೆ ಅದು ಹುಳ ಬರುತ್ತೆ ಕೊರಿತದೆ. ನಾವು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ತಂದೆ ತಾತ ಅವರೆಲ್ಲ ಎವ್ರಿಡೇ ನೋಡ್ತಿದ್ರು ಮರಗಳನ್ನ. ಈಗ ನಾವೇನು ಮಾಡ್ತೀವಿ ಅಂದರೆ ಬರ್ತೀವಿ, ನಾಟಿ ಮಾಡ್ತೀವಿ, ಹೋಗ್ತೀವಿ, ನೀರು ಬಿಡ್ತೀವಿ, ಹೋಗ್ತೀವಿ, ಇನ್ನೇನು ಮಾಡಲ್ಲ. ಹಾಗಾಗಿ ಆ ಹುಳಗಳು ಬಂದು ಅಟ್ಯಾಕ್ ಮಾಡಿ ಮರಗಳನ್ನ ಹಾಳು ಮಾಡ್ತವೆ. ಅಂದ್ರೆ ಅವಾಗ ತುಂಬಾ ಸನ್ಲೈಟ್ ಬೀಳ್ತಾ ಇತ್ತು, ಅದೊಂದು ಕಾರಣನ ಸರ್? ಹೌದೌದು, ಅದೊಂದು ಕಾರಣ. ಸೂರ್ಯನ ಬೆಳಕು ಬಿದ್ದರೆ ಯಾವುದೇ ಇದಾಗಲ್ಲ. ನಾವೇನು ಮಾಡ್ತೀವಿ ಒಂದು ಹತ್ರ ಆದಷ್ಟು ಏನು
ಸೂರ್ಯನ ಬೆಳಕು ಬೀಳಲ್ಲ, ಜೊತೆಗೆ ಹುಳಗಳು ಬರ್ತವೆ. ನಾವು ಆಸೆ 2 ಮರದಲ್ಲಿ ಬರೋ ಬದಲಿಗೆ 4 ಮರದ ತಗೊಳ್ಳೋ ಅಂತ. ನಾವು ದೂರ ನೆಡ್ತೀರ. ಅವತ್ತನ್ನು ಕಾನ್ಸೆಪ್ಟ್ ಅವ್ರದ್ದು ಹಂಗೆ ಇದ್ದಿದ್ದು. 30 ಅಡಿ 35 ಅಡಿ ನೆಟ್ಟರೆ 2 ಮರ ಬಿಡೋದನ್ನ 1 ಮರ ಬಿಡ್ತದೆ ಫಲ. ನಾವೇನ್ ಮಾಡ್ತೀವಿ, ಅದಿಲ್ಲ ನಮ್ಗೆ ಮರಗಳ ಲೆಕ್ಕ ತೋರ್ಸೋಕೋಸ್ಕರ ಹತ್ರ ಮಾಡ್ಕೊಂತೀವಿ. ಈ ಪ್ರಾಬ್ಲಮ್ ಆಗತ್ತೆ ನಮ್ಗೆ. ಹೌದು, ಈಲ್ಡು ಬಿದ್ದೋಗುತ್ತೆ. ಹೌದು ಖಂಡಿತ. ಬನ್ನಿ ಸರ್ ನೋಡೋಣ ಅದ್ ಯಾವ್ದು ಗಿಡ, ನನ್ಗೂ ಕುತೂಹಲ ತಡಿಯಕ್ ಆಗ್ತಿಲ್ಲ. ಬನ್ನಿ ಸರ್. ನೋಡಿ ಸರ್, ಇದು ಒಳಗಡೆ ಇದೆಲ್ಲ ಮೊಟ್ಟೆ ಹಾಕಿ ಮರಿ ಮಾಡಿರುತ್ತೆ. ಓಕೆ, ನಾನು ಇದೆಲ್ಲ ಈಗ ತೆಗ್ದಿದ್ದೀನಿ. ನೀವ್ ತೆಗ್ದಿರೋದು? ನಾನ್ ತೆಗ್ದಿದ್ದೀನಿ. ಈಗ ಬಂದಿರೋ ಹುಳಗಳು ಈಗ ಒಂದು 2 ಇಯರ್ಸ್ ಆಗಿದೆ. ಈ ತರ ಕಾಂಡ ಕೊರೆಯಕ್ ಶುರು ಮಾಡುತ್ತೆ. ಒಳಗಡೆ ಇದ್ರೆ ಅದು 1 ತಿಂಗಳು ಅಥವಾ 1.5 ತಿಂಗಳಿಗೆ 1000 ಮರಿ ಮಾಡುತ್ತೆ. ಇದೆಲ್ಲ ನಾನು ತೆಗ್ದಿದ್ದೀನಿ. ನೋಡಿ, ಈ ತರ ತೆಂಗಿನ ಮರ ಇದೆಲ್ಲ ಈ ತರ ಗುಡ್ ಕಟ್ಕೊಂಡು ಇದ್ರೊಳಗಡೆ ಮೊಟ್ಟೆ ಇಟ್ಟು ಮರಿ ಆಗುತ್ತಿದ್ದು. ಇದು ಮರಿ ಆದ್ರೆ ಯಾವ್ದೇ ಕಾರಣಕ್ಕೂ ಹಂಗೆ ಸಾಯಲ್ಲ. ಅದು ನಾವು ಕಲ್ ತಗೊಂಡು ಜಜ್ಜೆ ಸಾಯಿಸ್ಬೇಕಿದ್ನ. ಇದು ಒಂದಲ್ಲ ಎರಡಲ್ಲ, 1000, 1000, 1500 ಮರಿ ಮೊಟ್ಟೆಗಳು ಈ ತರ ಸಿಗ್ತವೆ. ಈ ತರದ್ದು ಇದ್ರೊಳಗಡೆ ಒಂದೇ ಮರದಲ್ಲಿ ಒಂದೇ ಇದ್ರಲ್ಲಿ ಇಷ್ಟೊಂದು ಸಿಗುತ್ತೆ ಇದು. ಏನ್ ಸರ್ ಇದು ಹಿಂಗಾಗ್ಬಿಟ್ಟಿದೆ? ಫುಲ್ ಗಿಡನೇ ಒಳಗೆ ಎಲ್ಲ ಫುಲ್ ಮನೆ ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ಈ ಗಿಡ ಹೋದಂಗೆನಾ ಸರ್ ಇದು? ಇದು 90% ಹೋದಂಗೆ ಸರ್. ಇದ್ರಿಂದ ಏನು ಸ್ಟ್ರೆಂತ್ ಇರೋಲ್ಲ, ಅದಕ್ಕೆ ಒಳಗಡೆ ಬೆಳೆಯುತ್ತೆ. ಬಟ್ ಅದ್ರಲ್ಲಿ ಏನು ನಾವು ಮಾಡಕ್ ಆಗಲ್ಲ. ಅದ್ರಲ್ಲಿ ಏನು ಇದಿಲ್ಲ, ಅದಕ್ಕೆ ಸ್ಟ್ರೆಂತ್ ಇಲ್ಲ. ಅದಕ್ಕೆ ಏನಿದೆ ರೂಟ್ಸ್ ಇದೆ. ರೂಟ್ಸ್ ಇಂದ ಈ ಕಾಂಡದಲ್ಲಿ ಈ ಇದರಿಂದ ಅಷ್ಟೇ ನಿಂತಿದೆ ಅದು. ಇಲ್ಲ ಅಂದ್ರೆ ಅದು ಹೊಟ್ಟೋಗ್ಬಿಡುತ್ತೆ ಅದು. ಇದು ಈ ತರ ಮೊಟ್ಟೆ ಮಾಡ್ಕೊಂಡಿರೋದು ಮೊಟ್ಟೆ. ಇದು ಮರಿನೇ. ಇದು ಒಳಗಡೆ ಮರಿ ಇರ್ತವೆ ನೋಡಿ, ಈ ತರ ಮರಿಗಳು ಇರ್ತವೆ. ಇವು ಇದ ಹುಳನ ದುಂಬಿಯಾಗಿ ಹೊಟ್ಟೋಯ್ತದೆ. ಇದೇನ್ ಮಾಡ್ತದೆ ಅಂದ್ರೆ ಬೇರೆ ಮರಕ್ಕೆ ಹೋಗಿ ಅಟ್ಯಾಕ್ ಮಾಡುತ್ತೆ ಇದು. ನಾನು ಇದೆಲ್ಲ ಈಗ ಒಂದು 2 ಇಯರ್ಸ್ ಇಂದ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಇದುವರೆಗೆ ನಾನು ನೋಡ್ತೀನಿ, ನಮ್ಮ ತಂದೆ ಇದ್ದಾಗ ಬರೀ ಸುಳಿ ಮಾತ್ರ ಅಷ್ಟೇ ಕಟ್ ಮಾಡಿ ಗರಿ ಕಟ್ ಮಾಡ್ತಿತ್ತು, ಹೊರಟೋಗ್ತಿತ್ತು. ಈಗ ಹಂಗಲ್ಲ, ಸುಳಿ ಕಡಿಮೆ ಇದೆ, ಕಾಂಡನೇ ಹಾಳು ಮಾಡಿ ಮರನೇ ಒಂದ್ಫಾರಲ್ಲಿ ಹೊರಟೋಗುತ್ತೆ. ಆ ತರ ಹುಳಗಳಿದ್ದಾವೆ ಇವು. ಆ ತರ ಹುಳಗಳು ಇದಿಷ್ಟು ನೀವು ಈ ಒಳಗಿಂದ ತೆಗ್ದಿರೋದು? ಒಳಗಿಂದ ನಾನೇ ತೆಗ್ದಿರೋದು. ಈಗ ಕಡ್ಡಿ ಹಾಕಿ ತೆಗ್ದಿದ್ದೀನಿ. ಇನ್ನೂ ಒಳಗಡೆ ಒಂದಷ್ಟು ಇರ್ಬೇಕೇನೋ. ಇದು ಇಲ್ಲಿ ತನಕ ಎಲ್ಲ ಫುಲ್ ಖಾಲಿ. ಇದು ಬರೀ ನೀವು ಅದೇನೋ ರಸ ಸೋರುತ್ತೆ ಅಂದ್ರಲ್ಲ ಸರ್, ಅದ್ ಹೆಂಗ್ ಗೊತ್ತಾಗುತ್ತೆ? ಅದು ನಿಮ್ಗೆ ಈ ಕಡೆ ಬನ್ನಿ ಸರ್. ಅದು ನೋಡಿ ಸರ್, ಇಲ್ಲಿ ಈ ತರ ರಸ ಸೂರಕ್ ಶುರು ಆಗುತ್ತೆ. ಒಳಗಡೆ ಹುಳ ಇದ್ದು ಇದೇ ಪ್ರೊಡ್ಯೂಸ್ ಮಾಡ್ಕೊತದೆ, ಮರನೇ ಪ್ರೊಡ್ಯೂಸ್ ಮಾಡುತ್ತೆ ಆ ನೀರ್ನ. ಇದು ಗಮ್ ಟೈಪ್ ಇರ್ತದೆ, ಅದು ಅವಾಯ್ಡ್ ಮಾಡಕ್ ನೋಡುತ್ತೆ. ಆಗಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಈ ಮರನೇ ತಿಂದಾಕ್ಬಿಡುತ್ತೆ ಅದು. ಅದೆಲ್ಲ ಕೊರ್ದಿರೋದು ಸರ್, ಇದೆಲ್ಲ ಕೊರ್ದಿರೋದು. ಇಲ್ಲಿ ಒಂದ್ ಕಡ್ಡಿ ತಗೊಳ್ಳಿ ಸರ್, ತೆಗೀರಿ ಸರ್, ನೋಡೋಣ ಹೇಗಿದೆ. ಓ ಸರ್, ಹೋಗ್ಬಿಟ್ಟಿದೆ ಇದು. ಅಲ್ಲ ಸರ್, ಹಿಂಗೆ ಅಲ್ಲ, ನಾವು ಏನೋ ನಮ್ಮ ಕೊನೆ ಕಾಲಕ್ಕೆ ಕಾಯುತ್ತೆ ಅಂತ ತೆಂಗ್ ಹಾಕಿದ್ರೆ ಹಿಂಗಾಗ್ಬಿಟ್ರೆ ಹೆಂಗೆ ಸರ್ ಗತಿ, ರೈತರ ಗತಿ? 10 ಇಯರ್ಸ್ ತನಕ ಇದನ್ನ ನಾವು ನೋಡ್ಕೋಬೇಕು ನೋಡಿ. ಈ ತರ ಎಲ್ಲ ಇದೆ ಸೋರ್ತಾ ಇದೆ ರಸ, ಅಂದ್ರೆ ಇಲ್ಲಿ ಒಳಗಡೆ ಏನೋ ಆಗ್ತಾ ಇದೆ ಅಂತ. ಹೌದು. ಫುಲ್ ಹೊರಟೆ ಹೋಯ್ತಲ್ಲ ಸರ್ ಒಳಗೆ. ಇದು ನೋಡಿ, ಇಲ್ಲಿ ಈ ಕಡೆ ತೋತ್ಗ ಹಾಕನ. ಸರ್ ಇದು ಅಷ್ಟೇ, ಇದೆಲ್ಲ ಹೋಲ್ ಆಗಿದೆಲ್ಲ ಸರ್ ಇದೆಲ್ಲ. ಸರ್ ಫುಲ್ ಇಷ್ಟುದ ಕಡ್ಡಿ ಹೋಗ್ತಾ ಇದೆ ಒಳಗೆ. ಅದು ಆ ಕಡೆ ಈ ಕಡೆ ಕಾಣಿಸುತ್ತೆ. ಈಗ ಅದು ಹೋಲ್ ಆಗ್ಬಿಟ್ಟಿದೆ ಫುಲ್. ಸರ್ ಈ ತರ ನಿಮ್ಗೆ ಎಷ್ಟು ಗಿಡ ಆಗಿತ್ತು ಸರ್? ಸರ್ ಇದು ನನಗೆ 4ನೇ ಗಿಡ. ಮೊದಲನೇ 1 ಗಿಡ ಆಯ್ತು, ಅದು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಅದರಿಂದ ಮರ ಹೋದ್ಮೇಲೆ ನಾನು ಅದೇ ನಿಮ್ಗೆ ಆಲ್ರೆಡಿ ಒಂದ್ಸರಿ ಹೇಳಿದೆ, ಅದು ಹುಳಗಳೆಲ್ಲ ಇರ್ತದೆ ಒಳಗಡೆ, ಮೊಟ್ಟೆ ಮಾಡಿ ಮರಿ ಮಾಡಿರ್ತದೆ. ಅದು 1, 2 ಮಾಡಲ್ಲ. ಅದು ಬ್ರೀಡ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ 1000 ಮೇಲೆ ಒಂದು ಹುಳ ಮೇಲು ಫೀಮೇಲ್ ಸೇರ್ಕೊಂಡ್ರಲ್ಲಿ 1000, 1500 ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಅಷ್ಟು ಅಲ್ಲೇ ಇರ್ತದೆ. ಅದಕ್ಕೆ ಸಪೋರ್ಟ್ ಏನು ಅಂತಂದ್ರೆ, ಆ ತೆಂಗಿನ ನಾರಿ ಇರ್ತವೆ ಒಳಗಡೆ, ಅದನ್ನೇ ರೌಂಡ್ ಮಾಡ್ಕೊಂಡು ಗೂಡು ಮಾಡ್ಕೊಂಡು ಮನೆ ಮಾಡ್ಕೊಂಡು, ಅದ್ರಲ್ಲಿ ನೀವು ಹೊರಗಡೆ ಒಂದ್ಸರಿ ತೆಗ್ದಿದ್ದಾನೆ ಅದು ನೋಡ್ಬೇಕಿತ್ತು. ಅದು ತೆಗಿತಾ ಬರ್ತಾನೆ ಇರ್ತದೆ. ಓಕೆ, ಅಲ್ಲಿ ಇಲ್ಲೇ ಇದೆಲ್ಲ ಸರ್ ಇಷ್ಟೊಂದು. ಯಪ್ಪ, ಇಲ್ಲೇ ಎಷ್ಟು ಗೂಡಿದೆ ನೋಡಿ. ಒಂದು ಇಲ್ಲೇ ಏನಿಲ್ಲ ಅಂದ್ರೆ 500 ಗೂಡು ಇಲ್ವಾ? ಹೌದೌದು. ಇದೆ, ಇದಕ್ಕಿಂತ ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ ಅದು. ಒಟ್ನಲ್ಲಿ ಈ ಗಿಡ ಅಷ್ಟೇ ಇದು ಹೋಯ್ತು ಅಂತಾನೆ. ಇದು ಇಷ್ಟೇ, ಇದು ಮುಗಿದಿದ್ರು ಇದೆ ಸರ್. ಇಲ್ಲಿ ನೋಡಿ. ಓ ಸರ್, ತೆಗೀರಿ ನೋಡೋಣ. ಅಯ್ಯೋ, ಬರ್ತಾ ಇದೆ ಅಂತ ನೋಡಿ ಅಲ್ಲಿ ಗೂಡು. ಓಪನ್ ಮಾಡಿ ಸರ್ ನೋಡೋಣ. ಇದೆ ನೋಡಿ ಮೊಟ್ಟೆ. ಅದೇ ಓ ಸರ್, ಯಪ್ಪ, ಏನ್ ಸರ್ ನಾವೇನೋ ನಮ್ಮ ಏನ್ ಹೇಳ್ತಾರೆ, ಇದು ಕೆಲ್ಸ ಕಮ್ಮಿ ತೆಂಗು ಅಂತಾರೆ. ನಾನು ಹಿಂಗೆ ಒಂದಷ್ಟು ತೋಟಗಳು ಹೋಗ್ತಾ ಇದ್ರೆ ತೆಂಗಿನ ತೋಟ, ಒಬ್ಬೊಬ್ರದ್ದು ಕತೆ ಕೇಳ್ತಾ ಇದ್ರೆ ನಿಜವಾಗ್ಲೂ ತೆಂಗು ಇಷ್ಟು ಕಷ್ಟನ ಅನ್ಸಕ್ ಶುರು ಆಗ್ಬಿಟ್ಟಿದೆ.
ಒಂದ್ಸಾರಿ ಒಂದ್ ಬಿದ್ದೆ ಅದು ನಾವು ನೋಡ್ಕೊಳ್ಳಿಲ್ಲ ಸರಿಯಾಗಿ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಸರ್, ಈ ಗರಿ ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಹಾ. ಕ್ಲೀನ್ ಮಾಡ್ಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲ ಅಂದ್ರೆ ಅದೇನಾಗುತ್ತೆ, ಅದು ವಾಸ ಮಾಡಕ್ಕೆ ಭಾರಿ ಈಜಿ ಆಗ್ಬಿಡುತ್ತೆ. ಜಾಗ ಮಾಡ್ಕೊಟ್ಟಂಗ ಜಾಗ ಮಾಡ್ಕೊಟ್ಟಂಗೆ ಆಗುತ್ತೆ. ಅಲ್ಲೇನಾಗುತ್ತೆ ಅಂದ್ರೆ ನೀರು, ಮಳೆ ನೀರು ಎಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಆಗಿ ಅದಕ್ಕೆ ಈಸಿ ಆಗ್ಬಿಡುತ್ತೆ. ಮೆತ್ತವಾಗಿ ಕಟ್ ಮಾಡಿ ಒಳಗಡೆ ಹೋಗಿ ಈಸಿ ಆಗ್ಬಿಡುತ್ತೆ. ಅದು ಹಾಗೆ ಆಗಿರೋದು. ನಾವು ಯಾವಾಗಲೂ ಅದಕ್ಕೆ ಹಿರಿಯರು ದೊಡ್ಡವರು ಏನು ಮಾಡ್ತಾರೆ, ಬಂದಾಗ ಅವಾಗ ಕ್ಲೀನ್ ಮಾಡ್ತಿರೋ ಮರನ ನಾವು ಬೇಕಾಬಿಟ್ಟು ಟೈಮ್ ಇರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬಿಟ್ಟಿರ್ತೀವಿ. ಅದು ಈ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್. ಸರ್ ಇದಕ್ಕೆ ಈಗ ನೀವು ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಕೊಂಡಿದ್ರ ಸರ್? ಈ ತರದ್ದು ನ್ಯಾಚುರಲ್ ಆಗಿ ಹರಳು, ಮನೆ ಹರಳು, ಕೈ ಹರಳಂದ್ರೆ ಯಾವ್ದು ಹಳ್ಳೆಣ್ಣೆದು ಹಳ್ಳೆಣ್ಣೆ ಹಾಕ್ತಾರಲ್ಲ, ಅದನ್ನ ಕೆಚ್ಚಿ ಪುಡಿ ಮಾಡಿ ಅದಕ್ಕೆ ಒಂದಷ್ಟು ಬೆಲ್ಲ ಹಾಕಿ ಒಂದ್ 4-5 ದಿನ ಆಗ್ಬಿಟ್ಟು ಇದರಲ್ಲಿ ಒಂದು ಸ್ಮೆಲ್ ಬರೋಕೆ ಶುರು ಆಗ್ತದೆ ಸರ್. ಈ ಸ್ಮೆಲ್ಗೆ ಆ ಹುಳಗಳೆಲ್ಲ ಬಂದು ಒಳಗಡೆ ಬೀಳುತ್ತೆ. ಇದರಿಂದ ನಾವು ಅವಾಯ್ಡ್ ಮಾಡ್ಬೋದು. ಅದ್ ಬಿಟ್ರೆ ಬೇರೆ ಐಡಿಯಾ ನನಗೇನು ಗೊತ್ತಿಲ್ಲ. ಈಗ ಹೊಸದಾಗಿರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಬೇಕಷ್ಟೇ ನಾವೀಗ. ಬಟ್ ಇದಕ್ಕೆ ಬೀಳ್ತಾ ಇದೆ 100% ಇದು ಬರುತ್ತೆ. ಒಂದ್ ವಾರದಲ್ಲಿ 2 ಸಾರಿ ನೋಡಿದೆ, 1 ಸಾರಿ 2 ಸಾರಿ ಒಂದ್ 3-4 ಕೂಡ ಇದ್ದೇ ಇರ್ತದೆ. ಸತ್ತೋಗಿರುತ್ತೆ, ಅದೇನು ಬದುಕಿರಲ್ಲ, ಸತ್ತೋಗಿರುತ್ತೆ. ಅದ್ ತೆಗೆದು ಮತ್ತೆ ಅದನ್ನ ಹಾಕ್ಬೇಕು ಅಲ್ಲಿಗೆ. ನಾವು ಹುಳ ತೆಗೆದ್ಬಿಟ್ಟು ಅಲ್ಲಿಗೆ ಹಾಕಿದ್ರೆ ಈ ಸ್ಮೆಲ್ಗೆ ಏನ್ ಹರಳು ಇದೆ, ಹರಳು ಜಜ್ಜಿ ಆ ಸ್ಮೆಲ್ ಬರ್ತಿರ್ತದೆ, ಬ್ಯಾಡ್ ಸ್ಮೆಲ್ ಇರ್ತದೆ ನಮ್ಗದು. ಅದಕ್ಕೆ ಅದು ಏನೋ ಒಳ್ಳೆ ಸ್ಮೆಲ್ ಇರ್ಬೇಕನೋ ಆ ಸ್ಮೆಲ್ಗೆ ಬಂದು ಈ ಬಾಕ್ಸ್ಗೆ ಬಿದ್ದಿರ್ತೇವೆ ಸರ್. ಈ ತರದ್ದು ಈ ತೋಟಲ್ಲಿ ಒಂದು 3-4 ಇಟ್ಟಿದ್ದೀವಿ ಒಂದೊಂದ್ ಕಡೆ. ಅಂದ್ರೆ ಒಳಗಡೆ ಇಡಲ್ಲ, ತೋಟದಿಂದ ಹೊರಗಡೆ ಅಂದ್ರೆ ಎಂಟ್ರಿ ಪಾಯಿಂಟ್ ಅಲ್ಲಿ ಅಲ್ಲಲ್ಲೇ ಒಂದು 4 ಈ ಕಡೆ 1 2 ಆ ಕಡೆ 1 2 ಇಟ್ಕೊಂಡ್ರೆ ಆ ಕಡೆ ಅಲ್ಲಿಗೆ ತಾನಾಗೆ ಹಾರು ಬರ್ತದೆ ಈ ಹುಳಗಳಲ್ಲಿ. ಇಲ್ಲಿ ಹುಳ ಬಂದು ಇಲ್ಲಿ ಬಿದ್ದು ಅದೇ ಸತ್ತೋಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಸರ್ ಈ ತರ ನೋಡ್ತಾ ಇರೋದು. ನನಗೆ ಎಲ್ಲ ರೈನೋಸರಸ್ ಬೀಟಲ್ ನೋಡಿದ್ದೆ, ಸುಳಿ ಕಟ್ ಮಾಡೋದು, ಸುಳಿ ಕಟ್ ಮಾಡಿ ಹೊಟ್ಟೋಗುತ್ತೆ ಸರ್. ಅದು ತಿಂದ್ಬಿಡುತ್ತೆ. ಅದು ಒಳಗಡೆ ಒಂದು ಸುಳಿಲಿ ಒಳಗಡೆ ಒಂದು ತಿರುಳಿರುತ್ತೆ, ಆ ತಿರುಳು ತಿನ್ಬಿಟ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಬಟ್ ಅದು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಅದೇನೋ ಗರಿ ಕಟ್ ಮಾಡುತ್ತೆ, ಆಗ್ಲಿಲ್ಲ ಅಂದ್ರೆ ಹೊಟ್ಟೋಗ್ಬಿಡುತ್ತೆ. ಅದು ಇದು ಆ ತರ ಅಲ್ಲ. ಇದು ಇಡೀ ಯಾವ್ದು ಬೇರ್ ಸಮೇತ ಹೊಟ್ಟೋಗ್ಬೇಕಿತ್ತು, ಆ ರೀತಿ ಮಾಡಕ್ ಬಿಡ್ತಿತ್ತು ಈ ಕಾಂಡ ಕೊರಿಯೋ ಹುಳ. ಇದು ಅಂದ್ರು ಸರ್ ಅದು ಫುಲ್ ಅದು ಒಂದ್ ಒಳ್ಳೆ ಬೆಡ್ ಮಾಡ್ಕೊಂಡ್ಬಿಟ್ಟಿದೆ ಸಂಸಾರ ಮಾಡಕ್ ಒಳಗಡೆ. ನೀವು ಎಷ್ಟು ಇದೆ ಅಂತ ಯಪ್ಪ, ನೀವ್ ಅದನ್ನ ನೋಡ್ಬೇಕಿತ್ತು. ಇನ್ನೊಂದು ಭಾರಿ ಇದಿತ್ತು. ಯಾವ ಗಿಡ ಪ್ರೊಟೆಕ್ಟ್ ಮಾಡೋಕ್ಕೂ ಭಾರಿ ಕಷ್ಟ ಸರ್. ಈಗ ನಾವು ಅದೇ ಈಗ ಆರ್ಗ್ಯಾನಿಕ್ ಅಲ್ವಾ, ನಾವೇನು ಮಾಡೋದ್ ಬೇಡ ಅಂತ ಹೋಗ್ತೀವಿ. ಈ ತರ ಆದಾಗ ಇದೇ ಪ್ರಾಬ್ಲಮ್. ನಾವು ಯಾಕೆ ರೈತರುಗಳು ಸಪೋರ್ಟ್ ಪಡ್ತಾ ಅಂದ್ರೆ ಈ ಉದ್ದೇಶಕ್ಕೋಸ್ಕರ. ಹೌದು, ಅದು ನಿಜ. ಸೊ ಇರೋದ್ರಲ್ಲಿ ನಿಮ್ಗೆ ಈಗ ಅದು ಹಾಕಿರೋದ್ರಿಂದ ಬೆನಿಫಿಟ್ ಆಗ್ತಾ ಇದೆ. ಅವಾಯ್ಡ್ ಆಗಿದೆ ಸರ್. ಹಾಕದ್ಮೇಲೆ ನನ್ಗೆ ಸ್ವಲ್ಪ ಅವಾಯ್ಡ್ ಆಗಿದೆ ಹುಳಗಳು. ಅದ್ ನೋಡ್ದೆ ಬಿಟ್ಟಿದ್ರೆ ನಾನು ಹುಳ ಸಾಯಿಸಿದೆ ಅಂತ ಹೇಳಿದ್ನಲ್ಲ, ಅದ್ ನೋಡದೆ ಇದ್ರೆ ಇಷ್ಟೊಂದು ನಮ್ ಇಡೀ ತೋಟನೇ ಸರ್ವನಾಶ ಮಾಡ್ಬಿಡ್ತಿತ್ತು. ಖಂಡಿತ. ಇನ್ನೇನ ಒಳ್ಳೆ ಜಾಗ ಅದಕ್ಕೆ. ಒಂದೊಂದ್ ಗಿಡಕ್ಕೂ ಒಂದೊಂದ್ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಟ್ಟಿರೋದೇನು ಕತೆ. ನಮ್ದಾಗೆ ಪಕ್ಕದ್ದು ಎಲ್ಲ ತಿಂದಿ. ಹೌದು, ಇನ್ ಫುಲ್ ಅದ್ರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿರೋದು. ಸೂಪರ್ ಸರ್, ನಿಜವಾಗ್ಲೂ ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಅನ್ಕೊಂಡು ಏನು ಮಾಡಲ್ಲ. ಹಳೆ ಕಾಲದಲ್ಲಿ ಏನ್ ಮಾಡೋರು ಹೇಳಿ, ಅವ್ರು ಏನ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೋಗಿ ಒಂದ್ಸತಿ ಗಿಡನ ಮಾತಾಡ್ಸೋರು, ಹೇಗಿದೆ ಏನು ಎತ್ತ ಅಂತ. ನಾವು ಜಸ್ಟ್ ಹಾಕ್ಬಿಟ್ಟು ಬಿಟ್ಬಿಡ್ತಾ ನೋಡಿ. ಇದು ಕೂಡ ಒಂದು ಕಲಿಕೆ ಆಕ್ಚುಲಿ. ನೋಡಿ ಇವ್ರ ತೋಟಕ್ಕೆ ಬಂದಿದ್ದು ನನಗೂ ಇದೊಂದು ಲರ್ನಿಂಗ್ ಆಯ್ತು. ಸೊ ಅಟ್ಲೀಸ್ಟ್ ಹೋಗಿ ಒಂದ್ ಸ್ವಲ್ಪ ಎಲ್ಲ ನೋಡ್ಬೇಕಿತ್ತು. ಒಂದ್ ರಸ ಬರ್ತಿದ್ರೆ ಅಲ್ಲಿ ಏನೋ ಒಂದ್ ದುಂಬಿ ಇದೆ, ಏನೋ ಒಂದಿದೆ ಅಂತ. ನಿಮ್ ತೋಟದಲ್ಲಿ ಈ ತರ ಎಲ್ಲಾರು ತೆಂಗಿನ ಮರ ಒಂದ್ ರಸ ಬಿಡ್ತಾ ಇದೆ ಅಂದ್ರೆ ಅದ್ ನಿಮ್ಗೊಂದು ಇಂಡಿಕೇಶನ್ ಒಳಗಡೆ ಯಾವ್ದೋ ಒಂದು ಹುಳ ಸೇರ್ಕೊಂಡಿದೆ ಅಂತ. ನೋಡಿ ಇವ್ರು ಹೇಳ್ದಂಗೆ ಈ ತರ ಒಂದಷ್ಟು ಟ್ರಾಪ್ಗಳು ಹಾಕಿ ಈ ತರ ಹುಳ ಸಿಕ್ಕರೆ ಅದನ್ನ ಕಲ್ ತಗೊಂಡ್ ಜಜ್ಜೆ ಸಾಯಿಸ್ಬೇಕು ನೀವು. ಯಾಕಂದ್ರೆ ಅದು ತುಂಬಾ ಗಟ್ಟಿ ಇರುತ್ತೆ, ಶೆಲ್ ಇರುತ್ತಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಅಂತ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿನ ಇದೇ ತರ ಒಂದಷ್ಟು ಕಂಟೆಂಟ್ ಇವ್ರ ತೋಟದಲ್ಲಿದೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.